ಗೈಸ್ ಫೈನಲಿ ವಿ ಆರ್ ಕೇಮ್ ಟು ಸೆಕೆಂಡ್ ಲೊಕೇಶನ್ಗೆ ಬಂದಿದ್ದೀವಿ. ಬಟ್ ಕೇಕ್ ಕಟ್ ಮಾಡಿಸೋರೆ ಇನ್ನೂ ಬಂದಿಲ್ಲ, ವೆಯ್ಟ್ ಮಾಡ್ತಿದ್ದೀವಿ ಗೈಸ್. ನೋಡ್ರಿ ಬರ್ತಡೇ ನನಗೋಸ್ಕರ ಅವ್ರು ವೆಯ್ಟ್ ಮಾಡಬೇಕಿಲ್ಲ, ನನ್ನೇ ವೆಯ್ಟ್ ಮಾಡಿಸ್ತಾರೆ. ಮುಂಚೆನೇ ಎಲ್ಲ ಮಾಡಲ್ಲ, ನನ್ನನ್ನು ಕರ್ಸ್ಕೊಂಡು ನನ್ನ ಓಡಾಡ್ಸ್ಕೊಂಡೆ ಮಾಡಬೇಕು. ಇವಾಗ ಬರ್ತಡೇ ಅವ್ರು ಬರೋವರೆಗೂ ಜಾತ್ರೆದು ಹೋಯ್ತಾ ಫೋಟೋ ಶೂಟ್ ಮಾಡಿಸ್ಕೊಂತವ್ ನನಗೆ ಅಂತ ತಂದಿರೋ ಐಟಮ್ಸಲ್ಲೆಲ್ಲ. ಫೋಟೋಗ್ರಾಫರು ಕಾಕ್ರೋಜು ಮುಖ ಮುಚ್ಕೊಂತವನೇ ಗಗನ. ಇನ್ನು ಇವರು ಯಶು ಮತ್ತು ಐಶುನೇ ಬಂದಿಲ್ಲ ಕೇಕ್ ಕಟ್ ಮಾಡಿಸೋರು. ಎಲ್ಲರೂ ಬಂದರು ಅವರಂತೆ ಕಾಯ್ತು. ನನ್ನ ತಂಗಿಗೋಸ್ಕರ ಬಂದಿರೋದು ಇಲ್ಲಿವರೆಗೂ. ಫೈನಲಿ ಎಲ್ಲ ಬಂದರು. ಕೇಕ್ ಕಟ್ ಮಾಡುವ ಸಮಯ. ಈ ಕೆಪ್ರು ನಾನು ಸ್ಪೆಕ್ಸ್ ಇಟ್ಕೊಂಡು ಆಟ ಆಡ್ತಾನೆ ಕೊಡ್ತಾ ಇಲ್ಲ ಗೈಸ್. ಸಾಯಿಸ್ತೀವಿ ಇಷ್ಟರಲ್ಲೇ ಅವನ್ನ. ತಿನ್ನಾಕ್ಬೇಕಪ್ಪಿ ಅದಕ್ಕೆ ಗೈಸ್. ಇದನ್ನು ತಗೊಂಬಂದ್ಬಿಟ್ಟು ಶಾಶೆ ಬರ್ತಡೇ ಶಾಶೆ ತಗೊಂಬಂದ್ಬಿಟ್ಟು ಅಂಟಾಕದೆ ಕೊಟ್ಟಿಲ್ಲ ಅಂತವನೇ ಗೈಸ್. Happy birthday to you. Happy birthday to you. Happy birthday. Hello Natties. Guys, second location done. After third location, ನೆಲಮಂಗಲ. ಬನ್ನಿ ಗೈಸ್. ನಾನು ಕೊಡ್ಸೋದೆ ಚಚ್ತವ್ರೆ, ಎಲ್ಲರಿಗೂ ಟೈಮ್ ಆಗ್ಬಿಟ್ಟೈತೆ. ನಾನು ಅವಾಗಿಂದ ವೆಯ್ಟ್ ಮಾಡಿಸ್ಬಿಟ್ಟು ಇವಾಗ ಅರ್ಜೆಂಟ್ ಮಾಡ್ತಾವ್ರಿ. ಬ್ಯಾಕ್ ಟು ನೆಲಮಂಗಲ. ಇವಾಗ ಸ್ವಲ್ಪ ಶಾಪಿಂಗ್ ಮಾಡ್ತವ್ರೆ. ಅದೇನೋ ಇದು ಗನ್ಗೆ ಹಾಕೋದು ಫೈಯರು ಅದೆಲ್ಲ ಶಾಪಿಂಗ್ ಮಾಡ್ತವ್ರೆ. ಅದೆಲ್ಲ ಶಾಪಿಂಗ್ ಮಾಡ್ಕೊಂಡು ಇನ್ನೊಂದೆರಡು ಕೇಕ್ ಐತೆ ಕಟ್ ಮಾಡಿ ಮನೆಗೆ ಹೋಗೋಣ. ಬನ್ನಿ ಗೈಸ್, ಇವಾಗ ನೆಕ್ಸ್ಟ್ ಯಾರ್ಯಾರು ಬರ್ತಾರೆ ಅಂತ ತೋರಿಸ್ತೀನಿ. ವೆಯ್ಟ್ ಆ್ಯಂಡ್ ವಾಚ್. ನಿದ್ದೆ ಬರ್ತೈತೆ, ನೈಟೆಲ್ಲ ನಿದ್ದೆ ಮಾಡಿಲ್ಲ. ಅವಳು ಬರ್ತಡೆಗೆಲ್ಲ ಅವಳ ಕೈಗೆ ಕೊಟ್ಟು ಕಳಿಸ್ತಿದ್ವಿ. ಒಂದು ಮಾತ್ರ ನಾವು ಇಟ್ಕೊಂಡಿದ್ದೀನಿ, ಇನ್ನು ಮಿಕ್ಕಿದೆಲ್ಲ ಅವಳೆ. ಕೇಕು ಓಹೋ ತಗೋ, ರ್ಯಾಪರ್ ಇಸ್ ಬ್ಯಾಕ್. ಸಿರಿ ಹಾಡನ್ನ ಕಾಪಿ ಮಾಡಿಬಿಟ್ಲು ಇಲ್ಲೇ ನೋಡ್ರಿ. ನಮಗೆ ಗೊತ್ತಿಲ್ಲ ಅಂತ ಹಿಂಗೆಲ್ಲ ಮಾಡ್ತಾರೆ. ಎಷ್ಟು ಚೀಪ್ ಅನ್ಸ್ಬಿಡ್ತು ಅಂದರೆ ನಮಗೆ. ಇವಾಗ ವೆಂಟು ಥರ್ಡ್ ಕೇಕ್. ಅಲ್ಲೆಲ್ಲ ರೋಡಲ್ಲೆಲ್ಲ ಸರಿ ಹೋಗಲ್ಲ ಅಂತ ಫ್ರೀಯಾಗಿರೋ ರೋಡಲ್ಲಿ ಕಟ್ ಮಾಡಬೇಕಂತ ಏರಿ ಮೇಲೆ ಕೊಯ್ತಾ ಇದೀವಿ ಗೈಸ್. ಹೋಗಿ ಕೇಕ್ ಕಟ್ ಮಾಡಿಕೊಂಡು ಫೋಟೋ ಗಿಟೋ ತಕ್ಕೊಂಡು ಶಿಸ್ತಂಗೆ ಮನೆಗೆ ಹೋಗೋದು. ಆಗಲೇ ಟೈಮ್ ಆಗ್ಬಿಟ್ಟಿದೆ 5:30 ಗೈಸ್. ನನ್ನ ಬರ್ತಡೆಗೆ ಎಲ್ಲ ಐಟಮ್ಸ್ನ ನನ್ನ ಕೈಲೇ ಇಟ್ಕೊಂಡು ಕರ್ಕೊಂಡು ನೋಡ್ರಿ. ನಾವು ಇಟ್ಕೊಂಡಿದ್ದೀವಿ ಗೈಸ್ ಎಲ್ಲ ಬರೀ ಬುಳ್ಳೆ. ಅಲ್ಲಿಬ್ರು ಕೇಕ್ ತಗೊಂಡು ಹೋದ್ರು ಅಷ್ಟೇ ಗೈಸ್. ಇವಾಗ ನಮಗೂ ಕೊಡಬೇಕು. ಅಲ್ಲಿ ಹೋಗ್ಬಿಟ್ಟು ವಿಡಿಯೋ ತಗೊಂಡು ಮಸ್ತಾಗಿ ನನ್ನ ಮಚ್ಚ ಜೀವದ ಗೆಳೆಯ ಗೈಸ್. ಏನು ಗೊತ್ತಾ ಗೈಸ್, ಇವತ್ತು ಬೆಳಗ್ಗೆಯಿಂದ ಅವನೊಬ್ಬನೇ ಸಾಕು ಸುಮ್ಮನಿಲ್ಲ, ಜಾಸ್ತಿ ಆಗುತ್ತದೆ ಬಿಲ್ಡಪ್ಪು. ಬೆಳಗ್ಗೆಯಿಂದ ಅವನೊಬ್ಬನೇ ಗೈಸ್ ನನ್ನ ಕನ್ವಿನ್ಸ್ ಮಾಡಿ ನನಗೆ ಹ್ಯಾಪಿಯಾಗಿ ಇಟ್ಕೊಂಡಿರೋದು. ಕ್ರೆಡಿಟ್ ಗೋಸ್ ಟು ಒನ್ನರ್ ರಾಕ್ ಸ್ಟಾರ್. ಅಷ್ಟೇ ಗೈಸ್, ಅಷ್ಟೇ ವಿಷಯ. ಸಿಗ್ತೀವಿ ಬನ್ನಿ. ಕೇಕ್ ಕಟ್ ಮಾಡೋದನ್ನ ತೋರಿಸ್ತೀವಿ ಬನ್ನಿ ಗೈಸ್. ಪಾರ್ಟಿ ಕೊಡ್ಸೋಣ. ಇವನೇ ಕ್ಯಾಶಿಯರ್. ಕೆರೆ ಹತ್ರ ಬಂದ್ಬಿಡಿ ಗೈಸ್. ಇಲ್ಲ ಗೈಸ್ ಬೆಳಗ್ಗೆಯಿಂದ ಏನೂ ತಿಂದಿಲ್ಲ, ನಗೋಕ್ಕೂ ಆಯ್ತಾ ಇಲ್ಲ. ಗೈಸ್ ಸಿಗ್ತೀವಿ ಬನ್ನಿ. ನಗ್ಬೇಡ ಮಾತು ಬರ್ತದೆ. ಬೇಗ ಹಾಕೋ ಟೈಮ್ ಇಲ್ಲ ನಮಗೆ. ಯಾರಿಗೆ ಹತ್ರಕ್ಕೆ ಬರ ರೈಟ್. ಗೈಸ್ ಫೈನಲಿ ಬರ್ತಡೇ ಎಲ್ಲ ಮುಗೀತು, ಎಲ್ಲ ಕೇಕ್ ಕಟ್ ಮಾಡಿದಾಯ್ತು. ಇವಾಗ ನೆಲಮಂಗಲ ಬಿಟ್ಟು ಊರಿಗೆ ಹೋಗೋಣ ಗೈಸ್. ದೋಯ್ತಾ ಪಾಪ ಕೇಕ್ನ ಕಟ್ ಮಾಡಿಬಿಟ್ಟು ಅಜ್ಜಿ ತಾತವ್ರಿಗೆಲ್ಲ ಕೊಟ್ಟು ಕಳಿಸ್ತಾ. ಒಳ್ಳೆ ಮಗ. ಅಷ್ಟೇ ಗೈಸ್, ಎಂಡು ಆಯಿತು, ಮುಗೀತಲ್ಲ. ಒಳ್ಳೆನ ಗೈಸ್, ಮನೇಲಿ ಕಾಯ್ತವ್ರೆ ಗೈಸ್. ಇವಾಗ ನಾವು ಪಾರ್ಕ್ ಹತ್ರ ಬಂದಿದ್ದೀವಿ, ಯಾಕಂದರೆ ನಮ್ಮ ಚೇಟಿ ಮತ್ತು ನಮ್ಮ ಸಿಂಧು ಅಕ್ಕ ಕೇಕ್ ಕಟ್ ಮಾಡಿಸ್ತಾರೆ ಇವತ್ತು. ಇವಾಗ ಸೊ ಪಾರ್ಕ್ ಹತ್ರ ಬಂದಿದ್ದೀವಿ ಗೈಸ್. ಟೈಮ್ ಆಗ್ಬಿಟ್ಟೈತೆ ಆಲ್ರೆಡಿ. ಇವಾಗ ಮನೆಗೆ ಹೋಗ್ಬೇಕು, ಟೈಮ್ ಆಗ್ಬಿಟ್ಟೈತೆ. ಅದಕ್ಕೆ ಬೇಗ ಮಾಡ್ತಾ ಇದ್ದೀವಿ.
ಹೇಳ್ತೀನಿ ಏ ಉಡ್ದುದ ಹಿಡ್ಕಳೆ. ಹ್ಯಾಪಿ ಬರ್ಡೇ ಟು ಯು. ಅವ್ರದ್ದೇ ಎಲ್ಲ ಆಯಿತು. ಇವಾಗ ಟೈಮು 7 ಗಂಟೆ, ಮನೆಗೆ ಹೋಗೋ ಸಮಯ ಆಗಿದೆ. ಇವಾಗ ಎಲ್ಲಾದರೂ ಕಳಿಸಿದ್ದಾಯಿತು. ನನ್ನ ತಮ್ಮ ಬಂದವನೇ. ಇವಾಗ ನಾಳೆ ಎಕ್ಸಾಮ್ ಐತೆ ಅಂತ ಬುಕ್ ಸ್ಟಾಲಲ್ಲಿ ಜೆರಾಕ್ಸ್ ಹಾಕ್ಸ್ತಾ ಇದ್ದೀವಿ. ಸಡನ್ನಾಗಿ ನಮ್ಮ ಮೋನಿ ಅಣ್ಣವ್ರು ಸಿಕ್ಕಿದ್ರು. ಈಗ ಮೋನಿ ಅಣ್ಣ ಮಾತಾಡ್ಸ್ಕೊಂಡು ಇವಾಗ ಜೆರಾಕ್ಸ್ ಈಸ್ಕೊಂಡು ಮನೆಗೆ ಹೋಗಿ ಅಷ್ಟೇ ಗೈಸ್. ಫೈನಲಿ ಮನೆಗೆ ಬಂದೆ. ಇವಾಗ ಟೈಮ್ ಆಲ್ರೆಡಿ 7:15. ಮನೆಗೆ ಬಂದೆ. ಇವಾಗ ಅಜ್ಜಿಯವ್ರಿಗೆಲ್ಲ ಊಟ ಗೀಟ ಇಕ್ಕೊಟ್ಟು ಅಮ್ಮಂಗೆ ಸ್ವಲ್ಪ ಹೆಲ್ಪ್ ಮಾಡ್ತೀನಿ. ಅದಾದಮೇಲೆ ಇನ್ನೇನಿಲ್ಲ ಗೈಸ್. ಮೇ ಬಿ ನಮ್ಮ ಅಣ್ಣವರು ಮತ್ತು ನನ್ನ ತಂಗಿಯವ್ರು ಬರ್ಬೋದು. ಬಂದರೆ ಅಷ್ಟೇ. ಈಗ ಎಕ್ಸಾಮ್ಗೆ ಸ್ವಲ್ಪ ಓದ್ಕೊಬೇಕು. ಈ ಬರ್ತಡೇ ಟೈಮಲ್ಲಿ ಎಕ್ಸಾಮ್ ಇಟ್ಬಿಟ್ಟು ನಂಗೆ ಟೆನ್ಷನ್ ಕೊಡ್ತಾರೆ. ನಾನು ಓದಲ್ಲ ಅಂತ ಗೊತ್ತಿದ್ರು ಅದು ಬರ್ತಡೇ ಟೈಮಲ್ಲಿ ಓದ್ತೀನ. ಓದ್ಬೇಕು ಅಂದ್ಕೊಂಡ್ರೆ ಇವ್ರು ಓದಕ್ಕೆ ಬಿಡ್ತಾರ. ಹಿಂಗಾಗೈತೆ ಗೈಸ್. ಮನೆ ಫುಲ್ ಅಂಡ್ಬಿಟ್ಟಿದ್ದೀನಿ. ಬರ್ತಡೇ ಬಟ್ಟೆ, ಬ್ಯಾಗು, ಇದು ಎಲ್ಲ ಫುಲ್ಲು ಚಲ್ಲ ಪಿಲ್ಲಿ. ಇಲ್ಲ ಎತ್ತಾಗ ಇನ್ನೂ ಒಂದು ದಿನ ಬೇಕಾಗ್ತದೆ. ಇಲ್ಲ ಗೈಸ್, ಈ ವರ್ಷ ಬರ್ತಡೇ ಒಂಥರ ಒಳ್ಳೆ ಪಾಸಿಟಿವ್ ವೇಯಲ್ಲಿ ಆಗೈತೆ. ಥಿಂಕ್ ಎಷ್ಟೊಂದು ಜನ ವಿಶ್ ಮಾಡಿಲ್ಲ. ಹೋದ ವರ್ಷ ಇದ್ದವ್ರು ಎಷ್ಟೊಂದು ಜನ ಇಲ್ಲ. ಪರವಾಗಿಲ್ಲ, ಅವರಲ್ಲೇ ಚೆನ್ನಾಗಿದ್ವಿ, ನಾವು ಇಲ್ಲೇ ಚೆನ್ನಾಗಿದ್ದೀವಿ. ಗುಡ್ ವೈಬ್ಸ್ ಓನ್ಲಿ ಪ್ಲೀಸ್. ಅಷ್ಟೇ. ಇರೋರ ಜೊತೆ ಖುಷಿಯಾಗಿ ಡೇನ ಎಂಡ್ ಮಾಡಬೇಕು. ನಮ್ಮ ಅಣ್ಣವ್ರು ಬರ್ಬೋದು. ಮೇ ಬಿ ಅವ್ರನ್ನೆಲ್ಲ ಬ್ಲಾಗಲ್ಲಿ ತೋರಿಸ್ತೀನಿ ಗೈಸ್. ಕೀಪ್ ವಾಚಿಂಗ್ ಗೈಸ್. ಇವಾಗ ಮತ್ತೆ ಹುಡುಗರೆಲ್ಲ ಬಂದರು. ಯಶು, ಪ್ರಜ್ಜಿ ಎಲ್ಲ ಬಂದವರೆ ಗೈಸ್. ಇನ್ನೊಂದು ಕೇಕ್ ಕಟ್ ಮಾಡಬೇಕು. ಅವ್ರು ಗಾಡಿ ಏನೋ ತಿರುಗಿಸ್ಕೊಂಬರೋಕೆ ಹೋದ್ರು. ಯಶು ವ್ಲಾಗ್ ಮಾಡ್ತಾಳೆ ಇವಾಗ. ಏನೋ ವೀಡಿಯೋ ಸಪೋರ್ಟು ಅಷ್ಟೇ ಗೈಸ್. ನೋಡಿ ಬರೋಲ್ವಾ? ಹಿಂಗೆ ಮಾಡು. ನಾನು ಯೂಟ್ಯೂಬ್ ಗೈಸ್. ನಿತಿನಂಗಂತೆ ಫೋನ್ ಮಾಡೋಣ ಇರಲಿ ಗೈಸ್. ಇವನೇ ಇಷ್ಟವನೇ. ಈ ಕಡೆ ನೋಡ. ಅಲ್ಲ, ಇವನೇ ಇಷ್ಟವನೇ. ನನಗೆ ಏನು ಸ್ಟೋರಿ ಇದ್ದಲ್ಲೆಲ್ಲ ಮೋಟಿ ಅಂತ ಆಗ್ತಾನೆ ಗೈಸ್. ಮೋಟಣ್ಣ ಇವನೇ ಇಷ್ಟವನೇ. ಬರ್ಲ ಈ ಕಡೆ ಮಖ ತೋರಿಸೋ. ಮಖ ತೋರಿಸ್ಲಲ್ಲ ಪ್ರಜಿಲೇ. ನಾಚ್ಕೊತಾರೆ ಹುಡುಗರು. ನಮ್ಮ ತಾತ ನೋಡ್ರಿ ಪೀಸಾಗಿ ಕೂತ್ಕೊಂಡೈತೆ ಆರಾಮಾಗಿ. ತಾತ ಒಂದು ಆಯ್ ಮಾಡು. ಆಯ್. ತಾತ ಆಯ್ ಮಾಡಂದ್ರೆ ಯಾವಾಗಲೂ ಬಾಯ್ ಮಾಡ್ತಾರೆ. ಕಳ್ಳ ನೋಡಿ ಹ್ಯಾಪಿ ಬರ್ಡೇ ಟು ಯು. ಹ್ಯಾಪಿ ಬರ್ಡೇ ಟು ಯು. ಇದು ಅಮ್ಮಂಗೆ ಇನ್ನೊಂದು ಪೀಸ್ ಹಾಕೊಡ್ತೀನಿ. ಇಟ್ಕೊಳ್ಳಿ ಅಮ್ಮ. ಇದು ಇನ್ನೊಂದು ಕೊಡ್ತೀನಿ. ಅಭಿ ಬಾರೋ ಕೇಕ್ ಇಸ್ಕೊ ಇನ್ನೊಂಚೂರು. ವಿಹಾಲ್ ಎದ್ನೇನೋ. ಯಾಕಂತೆ ಎಬ್ಬುಸ ಕೇಕ್ ತಿನ್ನಂತ. ಅಮ್ಮ ನನಗೆ ಕೇಕ್ ಬೇಕಮ್ಮ ಮಡಗಮ್ಮ. ಕೇಕ್ ಬೇಕಂತ ಮಡಿಕೊಂಡಿದ್ದು ನಾನು. ಅಲ್ಲಿ ಅದು ರೆಡ್ ಕಲರ್ ಹಾಲು ಕೇಕು ವೇಸ್ಟ್ ಮಾಡ್ಬಿಟ್ವಿ. ಇದನ್ನ ಮಡ್ಗೋತೀನಿ ನಾನು. ನೀವು ಖುಷಿ ಅಲ್ಲ ಐತಲ್ಲ ಕೂಡ ಅಷ್ಟೇ. ಇನ್ನ ಇವ್ರು ಬರ್ತಾರೆ, ಪುನೀತಣ್ಣ ಮತ್ತೆ ಶಿವಣ್ಣ. ತಾತ ಕೇಕ್ ತಿನ್ ಬಾ. ತಾತ ಇವತ್ತು ನಂದು ಹುಟ್ಟಿದ ಹಬ್ಬ. ಅದೇ ಖುಷಿ. ನೀನ್ ವಿಶ್ ಮಾಡ್ಲಿಲ್ಲ ಮತ್ತೀಗ. ಬಾಯ್. ಅದೋಡಲ್ಲ ಬಾಯ್ ಅಂತಾರೆ. ಹುಟ್ಟಿದ ಹಬ್ಬದ ಶುಭಾಶಯ ಅನ್ಬೇಕು. ಶುಭಾಶಯ. ಸರಿ ತಾತ ಕೇಕ್ ತಿನ್ನಲ್ವಾ ನೀನು? ಊಟ ಮಾಡ್ಬಾ. ಮುದ್ದೆ ಸಾರು ಮಾಡಿದೀವಿ. ಯಾಕೆ? ತಾತಂಗೆ ಊಟ ಎಲ್ಲ ಇಳಿಯಲ್ಲ ಗೈಸ್. ಬರ್ತಡೇ ಅಲ್ವಾ, ಇದೇ ಖುಷಿಗೆ ವ್ಯವಸ್ಥೆ ಮಾಡು ಅಂತ ಆಗ್ಲಿ ತಾತ. ಇನ್ನ 8:30 ಗೈಸ್. ವ್ಯವಸ್ಥೆ ಮಾಡ್ಬೇಕಂತೆ ತಾತ. ಎಲ್ಲ ಖಾಲಿ ಮಾಡಿ ಇವಾಗ ಮೇಲ್ಗಡೆ ಹುಡುಗರು ಬರ್ತಾವ್ರು. ಅವ್ರಿಗೆಲ್ಲ ಕೊಟ್ಟು ಎಲ್ಲ ಖಾಲಿ ಆಯ್ತು ಹೆಂಗೋ ಅಷ್ಟೇ ಗೈಸ್. ಶಿವಣ್ಣವ್ರು ಬಂದರೆ ಗೈಸ್ ಇವಾಗ ಓದ್ತೀನಿ. ಕೇಕ್ ತಂದವ್ರಿ. ಯಾಕೆ ಒಳಗೆ ಬರಲ್ವಾ? ಹಾಂ ಬರ್ರಿ, ನಾವು ನಿಮ್ಮವರೇ ಇರಲಿ. ಒಳಗೆ ಬರ್ರಿ. ರೋಡಾಗೆಲ್ಲ ನಿಂತ್ಕೊಂಬಿಟ್ರೆ ಹೆಂಗೆ ಹೇಳ್ರಿ ನೀವು? ಪುನೀತಣ್ಣ ಇಲ್ಲ.
ಫೋನ್ ಮಾಡಿಲ್ವಾ? ಥ್ಯಾಂಕ್ ಯು ಹಾಂ. ಇಲ್ಲ ಮತ್ತು ನಾನು ಫೋನ್ ಮಾಡಿದಾಗ 7 ಗಂಟೆಗೆ ಫೋನ್ ಮಾಡ್ಬಿಟ್ಟು ಬಂದ್ಬಿಡ್ತೀನಿ ಅಂತ. ನಮಗೂ 7 ಗಂಟೆಗೆ ಫೋನ್ ಮಾಡಿದ್ದೆ. ಮಾಡ್ತೀನಿ. ನಮ್ಮದೇ ಏರಿಯಾ ಗೈಸ್ ಮಳೆಗೆ ಬರ್ರಿ, ರೋಡಲ್ಲಿ ಯಾಕೆ ನಿಂತಿದ್ದೀರಾ ಅಂದರೆ ಏರಿಯಾ ನಿಮ್ದಾ ಏನಿವಾಗ ಅಂತೆ. 8 ನಿಮಿಷ ಅಂದ್ಬಿಟ್ಟು ಗೈಸ್ 80 ನಿಮಿಷಕ್ಕೆ ಬಂದವನಲ್ಲ ಗೈಸ್ ಇವನು. ನಮ್ಗೆ ಅವಾಗಿಂದ ನಿಂತು ಕಾಲು ನೋವು ಬಂತು ಗೈಸ್. ಅಣ್ಣ ಒಂದು ನಿಮಿಷ ಇದು ಯಾರ ಜೊತೆ ಫೋನಲ್ಲಿ ಮಾತಾಡ್ತಿದ್ದೆ ಎಲ್ಲ ತೋರಿಸೋ ನಿಮಿಷ. ಯಾವ ಹುಡುಗ? ವಿನಯ್ ಬಿಟಸ್ ಗೈಸ್. ಸದ್ಯ ಹುಡುಗನೇ ಮಾತಾಡ್ತಾ ಇರೋದು, ಹುಡುಗಿ ಅಲ್ಲ. ಎಲ್ಲ ಓದ ಕಣಪ್ಪ ಇವಾಗ. ಗ್ಯಾಂಗ್ಸ್ಟಾರ್. ಹ್ಯಾಪಿ ಬರ್ಡೇ ಭಾನು. ಹ್ಯಾಪಿ ಬರ್ಡೇ. ಇವನು ನೋಡಿ ಗೈಸ್, ನಾನು ಇನ್ನ ಕೇಕೆ ಕಟ್ ಮಾಡಿಲ್ಲ. ಮಾತಾಡೋದ್ಮೇಲೆ ನಡ್ಸ್ಕೊಂಬೇಕಿಲ್ಲ, ಸುಮ್ಮನೆ ಮೋಟಿವೇಶನ್ ಆಗಲ್ಲ ಅಂತ ಹೇಳ್ಬೇಕು ಅಷ್ಟೇ. ನಾನು ತೊತ್ತಿದೆ ಅಂತ ಹೇಳಿಲ್ವಾ? ನಿನ್ನೆ ಹೇಳ್ತಾ ಟೈಮ್ ಇನ್ಸಲೇ. ಮೋಟಿವೇಶನ್ ಬೈ ಶಿವು ಅಣ್ಣ ಟು ಪುನೀತ್ ಅಣ್ಣ. ತಿನ್ನಪ್ಪ ಈಗ ನನ್ನ ಬರ್ದಡೆ ನಾನು ಹಚ್ಬೇಕಿರಲ್ಲ. ನಾನು ಹಚ್ಬೇಕು ಅಂದ್ರೆ ಎಲ್ಲ ಇವು ಗೈಸ್. ಕೇಕ್ ಯಾವ ರೇಂಜಿಗೆ ತಿಂತವನೆ ಅಂದರೆ ಬಿರಿಯಾನಿ ಮಾಡ್ಸೋಕ್ಕೆ ಅಂತ ಬಿರಿಯಾನಿ ಮಾಡಿಲ್ಲ, ಕೇಕ್ನೇ ಬಿರಿಯಾನಿ ಅನ್ನೋ ರೇಂಜಿಗೆ ಫೀಲ್ ಮಾಡ್ಕೊಂಡು ತಿಂತವನೆ. ಐ ಚಂದೋಣ ಬಾರ ತಿನ್ನಲೇ ಇಲ್ಲ. ತನಗೆ ಫೋನ್ ಮಾಡಿ ಹೇಳ್ತೀನ ಅಪ್ಪ ನಂಗೆ ನಾನು ನಿಮ್ಮ ಸೆಂಟರ್ ನಾನು ಸಾಯಕಾಲ ಆಯ್ತಲ್ಲ ಬ್ರಿಂಗಿಂಗ್ ಜ್ಯೂಸ್ ಬೇಕಂತೆ. ಈ ಜ್ಯೂಸು ಗೈಸ್ ಅಂಗಡಿಗೆ ಹೋಗಿದ್ದೆ ಇವತ್ತು, ಬರೀ ಬೆಳಗ್ಗೆ ಕೇಕ್ ತಿಂದು ಹೊಟ್ಟೆ ಸರಿಯಾಗಿಲ್ಲ ಅಂತ ಜ್ಯೂಸ್ ತರಕ್ಕೆ ಹೋಗಿದ್ದೆ. ಅನೋಕ ನೀನು ಬರ್ತಡೇ ಗಿಫ್ಟು ಕಾಸೇನು ಬೇಡ ಅಂತ ಜ್ಯೂಸ್ ಫ್ರೀಯಾಗಿ ಕೊಡ್ತು. ಅದನ್ನ ಇವಾಗ ಪುನೀತ್ ಅಣ್ಣಂಗೆ ಕೊಟ್ಬಿಡ್ತೀನಿ ಗೈಸ್. ಎಷ್ಟು ಚೆನ್ನಾಗಿ ತೆಗಿತಾವ್ ನೋಡಿ ಗೈಸ್ ಕೇಕ್ನ. ಇವನ್ ನೋಡ್ರಿ ಹೆಂಗ್ ತಿಂತಾವನೆ ಗೈಸ್. ನನ್ನ ಜೊತೆ ಇರೋ ಫೋಟೋ ಸ್ಟೋರಿ ಹಾಕಕ್ಕೆ ಸಾಂಗ್ ಇರ್ತಾರೆ ಎಮೋಷನಲ್. ಯಾವುದು? ಎಂತ ಸಾಂಗ್ ಹಾಕಿ ಬೇಡ. ಆಯ್ತು ಹಾಕಪ್ಪ. ಊಟ ಗೀಟ ಬಿರಿಯಾನಿ ಅಂತೂ ಮಾಡಿಲ್ಲ, ಬೇಜಾರಾಗ್ಬಿಡ್ರಿ. ಅನ್ನ ಬಸ್ಸಾರು ಮುದ್ದೆ. ನನ್ನೊಂದು ಮಾತು ಕರೆದ್ರಾ ಗೈಸ್. ಇವಾಗ 1 ಅವರ್ ಮಾಡ್ತಾನೆ ಗೈಸ್ ಸ್ಟೋರಿ ಹಾಕಕ್ಕೆ. AGAIN ಎಲ್ಲ ಇವನೇ ಹೇಳ್ತಾನೆ ಗೈಸ್. ಸ್ಪೆಲ್ಲಿಂಗು ಕೇಳ್ತಾನೆ. ಆಮೇಲೆ ನೋಡ್ರಿ ನಾನೇನು ಅಷ್ಟೊಂದು ಎಲ್ಬೋಲ್ಡ್ ಅಲ್ಲ ಅಂತ. ಇವ್ರ ಅಮ್ಮ ಆಗ್ಲೇ ಫೋನ್ ಮಾಡ್ತಾವ್ರಿ. ಹೇಳ್ತಾನೆ ಕಮ್ಮಿ ಮಾಡಿ ಮನೆಗೆ ಹೆಣ್ಮಗ್ಳು ಥರ ಇರೋದು ಕಲ್ತು. ಹೆಣ್ಮಗ್ಳು ಥರ ಇರೋದು ನಾವು ಮುಡಿತಾನೆ. ಬುದ್ಧಿವಂತ ಹೇಳ್ಬಿಟ್ಟ ಕೇಳ್ಬಿಡ್ರಿ ಕೂಡ ನಾನು ಹೇಳ್ತೀನಿ. ಅವ್ಳು ಇರೋದು ಹೇಳಿದಪ್ಪಿ ನಾನು. ಬುದ್ಧಿವಂತ ಹೇಳ್ತಾವನೆ ಕೇಳ್ರಿ. ದೊಡ್ಡ ಮನ್ಸ ಕೊಲ್ಮೆ ಕೆಂಪಿನಲ್ಲಿ ದೊಡ್ಡ ಮನ್ಸ ಹೇಳ್ತಾವನೆ ಕೇಳ್ರಿ. ಬಾಯ್ ಹುಷಾರ್, ನಿಧಾನಕ್ಕೆ ಹೋಗ್ರಿ. ಓಯ್ ಫೈನಲಿ ಗೈಸ್ ಎಲ್ಲ ಹೊರಟ್ರು. ಇವಾಗ ಎಲ್ಲ ಎತ್ತಿಕ್ಕಿ ಡ್ರೆಸ್ ಚೇಂಜ್ ಬಿಡಿ ಓದ್ಕೊಳ್ಳೋಣ ಬನ್ನಿ. ಓಕೆ ಗೈಸ್, ಫೈನಲಿ ಇವತ್ತಿನ ನನ್ನ ಡೇ ಇಲ್ಲಿಗೆ ಎಂಡ್ ಆಗ್ತಾ ಇದೆ. ಟೈಮ್ ಇವಾಗ ಬಂದು 10:30 ಆಗೈತೆ. ಊಟ ಗೀಟ ಎಲ್ಲ ಮಾಡಿದೆ. ಬೆಳಗ್ಗೆಯಿಂದ ಲಿಟ್ರಲಿ 1 ಡ್ರಾಪ್ ನೀರು ಕೂಡ ಇಲ್ಲ. ನೀರು ಕುಡಿದೆ, 1-2 ಸಲ ನೀರು ಕುಡಿದೆ. ಬಟ್ ಊಟ ಅಂತೂ ಮಾಡೇ ಇಲ್ಲ ಬೆಳಗ್ಗೆಯಿಂದ. ಸೊ ಇವಾಗ ಊಟ ತಿನ್ನೋದು ಸ್ವಲ್ಪ ಕಷ್ಟ ಆಯಿತು, ಬಟ್ ತಿಂದೆ. ಬಟ್ ನಾನು ಜಾಸ್ತಿ ಸ್ವೀಟ್ಸ್ ತಿನ್ನಲ್ಲ. ಅದರಲ್ಲಿ ಸ್ವಲ್ಪ ಪೇಸ್ಟ್ರೀಸ್ ಅದೇ ತಿಂತೀನಿ ಅಷ್ಟೇ. ಬಟ್ ಬರ್ತಡೇ ದಿನ ಮಾತ್ರ ಕೇಕ್ ಮೇಲೆ ಬರೋ ಜಿಗುಪ್ಸೆ ನೆಕ್ಸ್ಟ್ ಲೆವೆಲ್ ಆಗಿರ್ತದೆ ಗೈಸ್. ಸೇಮ್ ಇವತ್ತೂ. ಬಟ್ ಎಲ್ಲ ಚೆನ್ನಾಗಾಯಿತು. ಆ್ಯಂಡ್ ಮೋರೋವರ್ ನಾನು ಪರ್ಸ್ನಲಿ ನನ್ನ ಮಚ್ಚ ಹೊನ್ನೂರಿಗೆ ಥ್ಯಾಂಕ್ಸ್ ಹೇಳಬೇಕು. ಬಿಕಾಸ್ ಇವತ್ತು ಎಲ್ಲ ಕಡೆ ನಾನು ಎಲ್ಲೆಲ್ಲಿ ಹೋಗ್ಬೇಕು, ಏನೇನು ಅಟೆಂಡ್ ಮಾಡಬೇಕು ಎಲ್ಲ ಕ್ಲೀನಾಗಿ ಪ್ಲ್ಯಾನ್ ಮಾಡಿ ಕ್ಲೀನಾಗಿ ಎಲ್ಲ ಕಡೆ ಎಕ್ಸಿಕ್ಯೂಟ್ ಮಾಡಿಸೋನೆ. ಎಲ್ಲದಕ್ಕೂ ಟೈಮ್ ಕೊಡೋಂಗೆ. ಬಿಕಾಸ್ ನನಗೆ ಎಲ್ಲ ಹ್ಯಾಂಡಲ್ ಮಾಡೋದು ಕಷ್ಟ ಆಗುತ್ತೆ ಗೈಸ್.
ಸೊ ಯಾರಾದರೂ ಒಬ್ಬರು ಹೆಲ್ಪಿಗೆ ಇರಬೇಕಲ್ವಾ, ಸೊ ಅವನೊಂಥರ ಹೆಲ್ಪಿಂಗ್ ಹ್ಯಾಂಡಾಗಿ ಸಪೋರ್ಟ್ ಮಾಡಿ ಇವತ್ತು ಡೇನ ಸಕ್ಸಸ್ಫುಲ್ಲಾಗಿ ಮಾಡಿದ್ದೀವಿ. ಏನು ಹೇಳ್ಬೇಕು ಗೊತ್ತಿಲ್ಲ, ಒಟ್ಟಲ್ಲಿ ಡೇನ ಫುಲ್ ಮಜಾವು ಮಾಡಿದ್ದೀನಿ. ನನಗೆ ಇನ್ನೊಂದು ಖುಷಿ ಏನಂದರೆ ಬರ್ತಡೇಗಿನ್ನ ಎಲ್ಲರನ್ನೂ ಒಟ್ಟಿಗೆ ನೋಡ್ತೀನಲ್ಲ ಅನ್ನೋದೊಂದು ಖುಷಿ ಇತ್ತು. ಪ್ರತಿ ವರ್ಷ ಏನಾಗೋದು ಅಂದರೆ ಒಂದು ಮೂರು ಜನ ಮಾತ್ರ ಬೇರೆ ಬೇರೆ ಸಪ್ರೇಟಾಗಿ ಸಿಗೋರು. ಬಟ್ ಈ ವರ್ಷ ಆಲ್ಮೋಸ್ಟ್ ನಾನು ಎಲ್ಲ ಬಾಯ್ಸು ಒಟ್ಟಿಗೆ ಸಿಕ್ಕೋರೆ. ಆ್ಯಂಡ್ ಮನೆಗೆ ಬಂದವರು ಅಷ್ಟೇ, ಅಣ್ಣವರು ಎಲ್ಲ ಅಷ್ಟೇ, ಎಲ್ಲ ಒಟ್ಟೊಟ್ಟಿಗೆ ಬಂದರು. ಅದೇ ಒಂದು ದೊಡ್ಡ ಖುಷಿ, ಎಲ್ಲರನ್ನೂ ಒಟ್ಟಿಗೆ ನೋಡಿದೆ. ಆ್ಯಂಡ್ ಇವತ್ತು ಇನ್ನೂ ಏನೇನೋ ಪ್ಲ್ಯಾನ್ಸ್ ಇತ್ತು, ಬಟ್ ಅರ್ಜೆಂಟಲ್ಲಿ ಎಕ್ಸಿಕ್ಯೂಟ್ ಆಗಿಲ್ಲ. ವೀಡಿಯೋಸು, ಫೋಟೋಸ್ದು, ರೀಲ್ಸ್ದೆಲ್ಲ ನೆಕ್ಸ್ಟ್ ಡೇಸಲ್ಲಿ ಮಾಡೋಣ ಬೆಟರಾಗಿ. ಅಷ್ಟೇ ಗೈಸ್, ಇನ್ನೇನಿಲ್ಲ. ಏನು ಬರ್ಡೇನೆಲ್ಲ ಏನು ಇಷ್ಟೊಂದು ಎಕ್ಸೈಟ್ಮೆಂಟಾಗಿ ಹೇಳ್ಕೊಳೋದು ವ್ಲಾಗಲ್ಲಿ ಅಂತ ನೀವು ಅಂದ್ಕೊಬೋದು. ಬಟ್ ಡೋಂಟ್ ನೋ, ಗೊತ್ತಿಲ್ಲ ಏನಂತ. ನನ್ನ ಬರ್ತಡೇ ಅಂದರೆ ನಮ್ಮ ಮನೇಲಿ ಬಂದು ಕೇಳಿದ್ರೆ ನಮ್ಮ ಅಮ್ಮನೇ ಹೇಳ್ಬಿಡ್ತಾ ಇದ್ಬೇಕಾದ್ರೆ ಹೆಂಗೆ ಹಬ್ಬ ಮಾಡ್ತಾರೆ ಅಂತ. ಆ್ಯಂಡ್ ಆಲ್ಮೋಸ್ಟ್ ನೆಲಮಂಗಲ ಫುಲ್ಲು ಇವತ್ತೆಲ್ಲ ಮೊನ್ನೆಯಿಂದನೇ ಗೈಸ್ ಇವರೆಲ್ಲ ಕೌಂಟೌನ್ ಹಾಕಿರೋದಕ್ಕೆ ಎಷ್ಟೊಂದು ಜನ ಮೊನ್ನೆ ಎಲ್ಲ ಬರ್ತಡೇ ಅಂದ್ಕೊಂಡು ಸ್ಟೋರೀಸ್ಗಳು ಹಾಕಿ ಡಿಲೀಟ್ ಮಾಡಿಬಿಟ್ಟವ್ರು ಇವತ್ತಿರೋ ಬರ್ತಡೇಗೆ. ಮೊನ್ನೆಯಿಂದನೂ ಅಷ್ಟೇ. ನಾನು ನೆಲಮಂಗಲ ಬಂದಿದ್ದ ತಕ್ಷಣ ನೆಲಮಂಗಲ ಬಸ್ ಇಳಿದು ನಾನು ಇನ್ನೊಂದು ಜಸ್ಟ್ ಒಂದು 5 ಮಿನಿಟ್ಸ್ ಅಂದ್ಕೊಳ್ಳಿ ಇನ್ನೊಂದು ಬಸ್ ಹತ್ತಕ್ಕೆ. ಆ 5 ಮಿನಿಟ್ಸಲ್ಲಿ ಇರೋರೆಲ್ಲ ಅಡ್ವಾನ್ಸ್ ವಿಶ್ಯು ನನಗೆ ಥ್ಯಾಂಕ್ ಯು ಹೇಳಿ. ಆ್ಯಂಡ್ ಇವತ್ತು ಅಷ್ಟೇ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಿ ಸಾಕಾಗೈತೆ. ಅಂದರೆ ಸ್ಟಾರ್ಟಿಂಗ್ ಹಾಕಿರೋದು. ಸೊ 12ಗೆ ಯಾರ್ಯಾರು ಹಾಕಿದ್ರೋ ಅವ್ರದ್ದೆಲ್ಲ ನಾನು ಮೆನ್ಷನ್ ಮಾಡಿದ್ದೀನಿ. ಬಟ್ ಮಾರ್ನಿಂಗ್ ಅವ್ರು ಎದ್ದು ನೋಡೋ ವರ್ಷ ಆ ಸ್ಟೋರಿ ಡಿಲೀಟ್ ಆಗೈತೆ. ಸೊ ಅವ್ರೇನು ಅಂದ್ಕೊಂಡು ನಾನು ಮೆನ್ಷನೇ ಮಾಡ್ಕೊಂಡಿಲ್ಲ ಅಂತ. ಅದೇನಾಗೈತೆ ಅಂತ ಗೊತ್ತಿಲ್ಲ, ಹಂಗಾಯಿತು. ಆ್ಯಂಡ್ ನಿಮ್ಮ ಆಫ್ಟರ್ನೂನ್ ಆಗ್ತಾ ಏನೋ ವಾರ್ನಿಂಗ್ ಮೆಸೇಜ್ ಏನೋ ಬಂದಿತ್ತು, ಯು ಕಾಂಟ್ ಪುಟ್ ಸಮಥಿಂಗ್ ಏನೋ ಬಂದಿತ್ತು ಎರರ್ ಅಂತ, ಲಿಮಿಟ್ ಕ್ರಾಸ್ ಆಗೈತೆ ಅಂತ ಏನೋ ಸಮಥಿಂಗ್. ಸೊ ಎಷ್ಟೊಂದು ಜನ ಸ್ಟೋರಿ ಹಾಕಾಗಿಲ್ಲ. ಸೊ ಯಾರು ಬೇಜಾರು ಮಾಡ್ಕೊಬೇಡಿ ಗೈಸ್. ನಿಮ್ಮೆಲ್ಲ ಪ್ರೀತಿ ಪ್ರೋತ್ಸಾಹ ಅಭಿಮಾನ ಯಾವತ್ತೂ ಹಿಂಗೆ ಇರಲಿ. ನಿಮ್ಮಿಂದ ಗೈಸ್ ಅಲೋನ್ ಆರ್ಟಿಸ್ಟ್ ಯಾರವರೇ ಗೈಸ್ ನಂಗೆ ಸಪೋರ್ಟ್ ಮಾಡೋಕ್ಕೆ, ನಿಮ್ಮನ್ನ ಬಿಟ್ಟರೆ. ಅದೆಲ್ಲ ನಿಮಗೆ ಗೊತ್ತು, ನಾನೇನು ಪದೇ ಅದನ್ನೆಲ್ಲ ಹೇಳಬೇಕಾಗಿಲ್ಲ. ಸೊ ನಿಮ್ಮ ಪ್ರೀತಿ ಪ್ರೋತ್ಸಾಹ ಎಲ್ಲ ಇದೇ ಥರ ಇರಲಿ. ಆ್ಯಂಡ್ ಇವತ್ತು ಅಪ್ಪ ಅಮ್ಮನ ಜೊತೆನೂ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ದೀನಿ ಬರ್ತಡೇ. ಪ್ರತಿ ವರ್ಷ ಯಾರ್ದೋ ಬರ್ತಡೇಗೋಸ್ಕರ ದುಡ್ಡು ಕುಡಿಕೋ ಟೆನ್ಷನಲ್ಲಿ ನನ್ನ ಬರ್ತಡೇನ ಮರ್ತು ಬಿಡ್ತಾಯಿದ್ದೆ. ಬಟ್ ಈ ವರ್ಷ ಆ ಥರ ಟೆನ್ಷನ್ ಇಲ್ಲ, ಬಿಕಾಸ್ ಆ ವ್ಯಕ್ತಿನೇ ನನ್ನ ಲೈಫಲ್ಲಿಲ್ಲ. ಈವನ್ ಒಂದು ವಾರದಿಂದ ಅಡ್ವಾನ್ಸ್ ವಿಶ್ ಮಾಡ್ಕೊಂಬಂದಿದ್ರು, ನೋ ರಿಪ್ಲೈ. ಆ್ಯಂಡ್ ಇವತ್ತು ನನ್ನ ಬರ್ತಡೇ ಕೂಡ ಅವ್ರು ವಿಶ್ ಮಾಡಿಲ್ಲ. ಸೊ ನಾನು ಅವ್ರ ಬರ್ತಡೇಗೆ ವಿಶ್ ಮಾಡೋ ಅವಶ್ಯಕತೆ ಇಲ್ಲ, ಸೆಲೆಬ್ರೇಷನ್ ಮಾಡೋ ಅವಶ್ಯಕತೆ ಇಲ್ಲ. ನನ್ನ ಸೇವಿಂಗ್ಸಲ್ಲಿ ನನಗೆ ಅಂತ ನಾನು ಫಸ್ಟ್ ಟೈಮ್ ಬಟ್ಟೆ ತೊಗೊಂಡಿದ್ದೀನಿ. ತಗೊಂಡಿರೋ 3 ಬಟ್ಟೆಗಳ್ನೂ ಹಾಕೊಂಬಿಟ್ಟಿದ್ದೀನಿ ಆಲ್ರೆಡಿ ಒಂದೇ ದಿನದಲ್ಲಿ. ಸ್ಯಾಟಿಸ್ಫೈಡ್ ಅಷ್ಟೇ ಗೈಸ್. ನನ್ನ ಫ್ರೆಂಡ್ಸ್ಗೆಲ್ಲ ಪಾರ್ಟಿ ಕೊಡಿಸ್ಬೇಕಿತ್ತು, ಬಟ್ ಇವತ್ತು ಅರ್ಜೆಂಟಾಗಿ ಟೈಮ್ ಸಿಗ್ದಲ್ಲೇ ಇರೋದಕ್ಕೆ ಪಾರ್ಟಿ ಕೊಡ್ಸೋಕ್ಕಾಗಿಲ್ಲ. ಆ್ಯಂಡ್ ನನಗೆ ಎಕ್ಸಾಮ್ ಇತ್ತು, ಇಲ್ಲ ರಜಾನೇ ಹಾಕ್ಬೋದಿತ್ತು. ಸೊ ಅವ್ರಿಗೆ ಪಾರ್ಟಿ ಕೊಡಿಸ್ಬೇಕು. ನೆಕ್ಸ್ಟ್ ಕೊಡ್ಸೋಣ, ನೆಕ್ಸ್ಟು ಯಾವಾಗ ಫ್ರೀ ಆಗ್ತೀವೆಲ್ಲ ಒಟ್ಟಿಗೆ ಅವತ್ತು ಪಾರ್ಟಿ ಕೊಡಿಸ್ಬೇಕು. ಆ್ಯಂಡ್ ವಿದ್ಯಾ ಮತ್ತು ಸಿಂಧು ಬಂದಿಲ್ಲ, ಅವ್ರು ನಾಳೆ ಬರ್ತಾರೆ ಅಷ್ಟೇ ಗೈಸ್. ನನ್ನ ತಂಗಿ ಗಿಫ್ಟ್ ಅಂದ್ಬಿಟ್ಟು ಶರ್ಟ್ ಕೊಟ್ಟೋಳೆ, ಶರ್ಟ್ದು ವೀಡಿಯೋ ಹಾಕೋಕ್ಕಾಗಿಲ್ಲ. ಸೊ ನೋಡೋಣ. ಬಟ್ ಶರ್ಟ್ ಕೊಟ್ಟೋಳೆ, ಶರ್ಟ್ ಮಾತ್ರ ಮಸ್ತಾಗೈತೆ. ಇವತ್ತು ಯಾರನ್ನ ನನ್ನ ಬರ್ತಡೇಗೆ ಬಂದಿದ್ರಾ, ಕೇಕ್ ಕಟ್ ಮಾಡಿಸಿದ್ರಾ, ಡೈರೆಕ್ಟಾಗಿ ವಿಶ್ ಮಾಡ್ರಾ, ಇಂಡೈರೆಕ್ಟಾಗಿ ವಿಶ್ ಮಾಡ್ರಾ, ಬೇರೆಯವ್ರ ಕಡೆಯಿಂದ ಕಾಲ್ ಮಾಡಿಸಿ ವಿಶ್ ಮಾಡಿದ್ರೆ ಎಲ್ಲರಿಗೂ ಥ್ಯಾಂಕ್ ಯು ಮೀನ್ಸ್ ಅ ಲಾಟ್ ಗೈಸ್. ಇಷ್ಟೆಲ್ಲ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್ಸ್, ಅಷ್ಟೇ ಗೈಸ್. ಇಷ್ಟು ಹೇಳ್ತಾ ನನ್ನ ಇವತ್ತಿನ ಬರ್ಡೇ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿಬಿಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಚಾನಲ್ ಸ್ವಲ್ಪ ರೀಚ್ ಆಗಲಿ. ಆ್ಯಂಡ್ ಅಷ್ಟೇ ಗೈಸ್. ಏನು ಅನ್ನಿಸ್ತು ವ್ಲಾಗಲ್ಲಿ, ಏನಾದ್ರು ಚೇಂಜಸ್ ಬೇಕಾ ಏನಂತ ಕಮೆಂಟ್ ಮಾಡಿ. ಆದಷ್ಟು ಬೇಗ ಇನ್ನೊಂದು ವ್ಲಾಗ್ ಮಾಡ್ತೀನಿ ಅಬೌಟ್ ಮೈ ಹೇರ್ ಕಟ್. ಅಷ್ಟು ಹೇಳ್ತಾ ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ಸಿಗ್ತೀನಿ ನನ್ನ ಮುಂದಿನ ವ್ಲಾಗಲ್ಲಿ. ಅಲ್ಲಿವರೆಗೂ ನೋಡ್ತಾ ಇರಿ, ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಟಾಟಾ, ಬಾಯ್, ಲವ್ ಯು ಆಲ್, ಕೀಪ್ ಸಪೋರ್ಟಿಂಗ್, ಬಾಯ್.